ಶುಭೋದಯ ಎಲ್ಲರಿಗೂ. ಮಾರ್ನಿಂಗ್ ಇದ್ದ ತಕ್ಷಣ ಈ ರೀತಿ ಸಾಂಗ್ ಕೇಳೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಅದಾದಮೇಲೆ ನಾನು ಬಂದು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಈ ರೀತಿ ನಾನು ರೆಡಿ ಆಗಿಬಿಟ್ಟು ಕಿಚನ್ ಕಡೆ ಹೋದೆ. ಅಡುಗೆ ಏನು ಮಾಡೋದು, ಟಿಫನ್ ಏನು ಮಾಡೋದು ನೋಡೋಣ ಅಂತ. ಅದಾದಮೇಲೆ ನಮ್ಮ ಮನೇಲಿ ದೋಸೆ ಬ್ಯಾಟರ್ ಇರುತ್ತೆ. ಆಲ್ಮೋಸ್ಟ್ ಯಾವಾಗೂ ದೋಸೆ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಪೂಜೆ ಮಾಡೋಕ್ಕೆ ನಿಂತ್ಕೊಂಡಿದ್ರು. ನಾನು ಹೋಗಿ ಪೂಜೆ ಮಾಡಿದೆ. ಗಿಡಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ನಾನು ಬಾಗಿಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ಆಮೇಲೆ ನಾನು ದೋಸೆ ರೆಡಿ ಮಾಡೋಕ್ಕೆ ಹೋಗಿ ನಿಂತ್ಕೊಂಡೆ. ದೋಸೆ ಮಾಡಿ ನನ್ನ ಮನೆಯವ್ರಿಗೆ ನಾನು ದೋಸೆ ಮಾಡಿಕೊಡ್ತಾ ಇದ್ದೆ. ದೋಸೆ ಎಲ್ಲ ಮಾಡಿದ್ದಾಯಿತು. ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ದೋಸೆ ತಿಂದ್ಕೊಂಡು ಅದಾದಮೇಲೆ ನಾನಿನ್ನು ಶಾಪ್ಗೆ ಟೈಮ್ ಆಗುತ್ತೆ ಅಂದ್ಕೊಂಡು ರೆಡಿಯಾಗಿ ಶಾಪ್ಗೆ ಹೊರಟೆ. ನನ್ನ ಹಸ್ಬೆಂಡು ಇದ್ದರು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಶಾಪ್ಗೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೊರಟು ನಾನು ಶಾಪ್ ಬಂದೆ. ನಾನು ಪಾರ್ಲರಿಗೆ ಬರೋ ಅಷ್ಟೊತ್ತಿಗೆ 10:30 ಆಗಿತ್ತು. ಆಲ್ರೆಡಿ ಕ್ಲೈಂಟ್ ವೆಯ್ಟ್ ಮಾಡ್ತಾಯಿದ್ರು. ನಾನು ಬಂದಮೇಲೆ ಹೇರ್ ಕಟ್ ಫಿನಿಷ್ ಮಾಡಿ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ಲು ಕ್ಲೈಂಟ್ ಬ್ಯುಸಿ ಇದ್ದರು. ಹಾಗಾಗಿ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಸೊ ನಾನಿವಾಗ ಪಾರ್ಲರ್ ಕ್ಲೋಸ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಬಂದರು ಅಂತ ಲಾಂಗ್ ಡ್ರೈವ್ ಹೋಗೋಣ ಅಂತ ಆಚೆ ಹೋಗಿದ್ವಿ. ಆಚೆ ಹೋದ್ಮೇಲೆ ನಮ್ಮ ಮನೆಯವ್ರು ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕರೆಂಟ್ ಒಂದು ಐಸ್ ಕ್ರೀಮ್ ಕೊಡಿಸಿದ್ರು. ಆಮೇಲೆ ನಾನು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋದೆ. ಶುಭರಾತ್ರಿ.